ಆ 71 ಕೋಟಿ ರೂಪಾಯಿಯನ್ನು ಕೂಡ 155 ಸಂಘ ಸಂಸ್ಥೆಯಲ್ಲಿ ಓನ್ಲಿ 80% ಕೂಡ ಕುರುಬ ಸಮಾಜಕ್ಕನ್ನ ಕೊಟ್ಟಿರತಕ್ಕಂಥದ್ದು ಈ ಸಿದ್ದರಾಮಯ್ಯನವರು ಮಾಡಿರತಕ್ಕಂಥ ಹಲಕ ಕೆಲಸ. ಅದಕ್ಕೆ ನಾನು ಹೇಳೋದು, ಜಾತಿ ಹಾಗೆ ಮಾಡಬೇಕು, ಜಾತಿ ಹಾಗೆ ಬೆಳೆಸಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ನೋಡಿ ಉಳಿದ ರಾಜಕಾರಣಿಗಳು ಕಲಿಬೇಕು. ಸಿದ್ದರಾಮಯ್ಯನವರೇ, ನೀವು ಜಾತಿವಾದಿ ಆಗ್ಬೇಕಾಗಿತ್ತು ರೀ. ನೀವು ಜಾತಿವಾದಿ ಆಗಿದ್ದಿದ್ರೆ 8 ವರ್ಷಗಳ ಕಾಲ ನಿಮ್ಮ ಸಮುದಾಯ, ನಿಮ್ಮ ಕುರುಬ ಸಮುದಾಯ ಅತಿ ಎತ್ತರಕ್ಕೆ ಬೆಳೆಯುತ್ತಿತ್ತು. ನೀವು ಎಲ್ಲರೂ ಸಮಾನರು, ನಮ್ಮ ರೀತಿಯಲ್ಲಿ ಎಲ್ಲರೂ ಸಮಾನರು, ನಮಗಿಂತ ತುಳಿತಕ್ಕೆ ಒಳಪಟ್ಟಿರುವಂತಹ ಸಮುದಾಯಗಳಿದ್ದಾವೆ, ಅವಕ್ಕೂ ಅನ್ಯಾಯ ಸಿಗಬೇಕು ಅಂತ ಮಾತನಾಡ್ಕೊಂಡು ಹೋದ್ರಲ್ಲ 8 ವರ್ಷ ಕಾಲ. ಇವತ್ತು ಹಲ್ಕಾ ಹೆಸರಿನಲ್ಲಿ ಒಬ್ಬ ಕೇಸರಿ ತೊಟ್ಟಂತಹ ಒಬ್ಬ ಪ್ರಣವಾನಂದ ಸ್ವಾಮೀಜಿ ಅಂತ ಹೇಳ್ಕೊಳ್ಳುವಂತಹ ವ್ಯಕ್ತಿ ಇವತ್ತು ಸಿದ್ದರಾಮಯ್ಯನವರನ್ನ ಹಲ್ಕಾ ಅಂತೇಳಿ ಪದ ಬಳಸ್ತಾರೆ. ಇವರು ಅತಿ ಹಿಂದುಳಿದ ವರ್ಗದ ಮಠಗಳ ಒಕ್ಕೂಟ ಅಂತ ಮಾಡ್ಕೊಂಡಿರುವಂಥ ವ್ಯಕ್ತಿ. ಈ ವ್ಯಕ್ತಿ ಹಿಂದುಳಿದ ವರ್ಗದಲ್ಲಿರುವಂತಹ ಕುರುಬ ಸಮುದಾಯಕ್ಕೆ ಕೊಟ್ಟಿರುವಂತಹ ಅನುದಾನದ ಬಗ್ಗೆ ಹೊಟ್ಟೆ ಕಿಚ್ಚಿನ ಮಾತುಗಳನ್ನು ಆಡ್ತಾರೆ ಅಂತಂದರೆ ಇವರೆಂತಹ ಕಾವಿ ತೊಟ್ಟ ಸ್ವಾಮೀಜಿ. ಅಷ್ಟಕ್ಕೂ 8 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು, ಉಪಮುಖ್ಯಮಂತ್ರಿ ಆಗಿದ್ದರು, ವಿರೋಧ ಪಕ್ಷದ ನಾಯಕರಾಗಿದ್ದರು, ಹಣಕಾಸು ಸಚಿವರಾಗಿದ್ದರು, ಸಾರಿಗೆ ಸಚಿವರಾಗಿದ್ದರು, ಎಲ್ಲ ಸಚಿವರಾಗಿದ್ರಲ್ಲ. ಇಡೀ ಕುರುಬ ಸಮುದಾಯ ಸಿದ್ದರಾಮಯ್ಯನವರು ಎಲ್ಲಿ ಹೋಗ್ತಾರೋ ಅವರ ಹಿಂದೆ ಹೋಗಿದೆ. ಅವರು ಜನತಾ ಪಕ್ಷ, ಜನತಾದಳ, JDSನಲ್ಲಿದ್ದಾಗ, ಕಾಂಗ್ರೆಸ್ನಲ್ಲಿದ್ದಾಗ ಅವ್ರು ಎಲ್ಲಿ ಹೋಗಿದ್ದಾರೋ ಅವರ ಹಿಂದೆ ಹೋಗಿದೆ, ಹಿಂಬಾಲಿಸಿದೆ. JDS ಪಕ್ಷಕ್ಕೂ ವೋಟ್ ಬ್ಯಾಂಕ್ ಆಗಿತ್ತು, ಕಾಂಗ್ರೆಸ್ ಪಕ್ಷಕ್ಕೂ ವೋಟ್ ಬ್ಯಾಂಕ್ ಆಗಿತ್ತು. ಕರ್ನಾಟಕದ ಅತಿ ದೊಡ್ಡ ಸಮುದಾಯ ಕುರುಬ ಸಮುದಾಯ. ಇಂತಹ ಸಮುದಾಯ ವೋಟ್ ಬ್ಯಾಂಕ್ ಆಗಿದೆ. ಅಂತಹ ವೋಟ್ ಬ್ಯಾಂಕ್ ಆಗಿರುವ ಸಮುದಾಯಕ್ಕೆ 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಎಷ್ಟು ಅನುದಾನ ಕೊಟ್ಟಿದ್ದಾರೆ? ತನ್ನದೇ ಮಠದ ಕನಕ ಗುರುಪೀಠಕ್ಕೆ ಅನುದಾನ ಎಷ್ಟು ಕೊಟ್ಟಿದ್ದಾರೆ? ಕೊಟ್ಟಿಲ್ಲ. ಕನಕ ಗುರುಪೀಠಕ್ಕೆ ಭಾರತೀಯ ಜನತಾ ಪಕ್ಷ ಸರ್ಕಾರದ ಇದ್ದಾಗ ಅನುದಾನಗಳು ಬಂದಿದ್ದಾವೆ ಹೊರತು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ ಖಂಡಿತ ಬಂದಿಲ್ಲ, ಹೆಚ್ಚು ಪ್ರಮಾಣದಲ್ಲಿ ಬಂದಿಲ್ಲ. ಈಗ ಅವರು ಅಧಿಕಾರವನ್ನು ಬಿಟ್ಟು ಹೋಗಬೇಕಾದ್ರೆ ಅವರು ಕೊಟ್ಟಿರುವಂತಹ ಅನುದಾನದ ಪಟ್ಟಿನಲ್ಲಿ ಅವ್ರು ಹೇಳ್ತಾರಲ್ಲ, ಕುರುಬರಿಗೆ ಅತಿ ಹೆಚ್ಚು ಕೊಟ್ಟಿದ್ದಾರೆ ಅಂತಲ್ಲ, ಆ ಪಟ್ಟಿಯನ್ನು ಒಂದು ಸಾರಿ ನೀವು ಓದಿ ನೋಡ್ರಿ. ಇಡೀ ಸಮುದಾಯಕ್ಕೆ 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರು ಈ ಸಮುದಾಯಕ್ಕೆ ಒಂದು ಕುರುಬರ ಅಭಿವೃದ್ಧಿ ನಿಗಮ ಮಾಡಿಲ್ಲ. ಕುರುಬರ ಅಭಿವೃದ್ಧಿ ನಿಗಮ ಮಾಡಿಲ್ಲ. 100 ಮನವಿಗಳನ್ನು ಕೊಟ್ಟಿದ್ದೇವೆ, ಇದೇ ಕುರುಬ ಸಮುದಾಯದಿಂದ ನಾವು ಕೊಟ್ಟಿದ್ದೇವೆ. ಒಂದು ಕುರುಬರ ಅಭಿವೃದ್ಧಿ ನಿಗಮ ಮಾಡಿಲ್ಲ. ಜಾತಿವಾದಿ ಸಿದ್ದರಾಮಯ್ಯ ಆಗಲಿಲ್ಲ. ಕುರಿಗಾರರ ಸಂರಕ್ಷಣಾ ಕಾಯ್ದೆಗೆ ಹಣ ಮೀಸಲಿಡಿ ಅಂತೇಳಿ ಕೊಟ್ಟಿದ್ವಿ, ಆಗಲಿಲ್ಲ. ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ ಆದೇಶ ಮಾಡಿ ಅಂತಂದ್ರು, ಅವರೂ ಹೇಳಿಕೆ ಕೊಟ್ಟರು, ಮಾಡಲಿಲ್ಲ. ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ದಿವಸ ಬಲಿದಾನ ದಿವಸ ಆಚರಣೆ ಮಾಡೋಕ್ಕೆ ಆದೇಶ ಮಾಡಿದ್ರಿ ಅಂದರು, ಮಾಡಲಿಲ್ಲ. ಕನಕದಾಸರ ಹೆಸರನ್ನು ಧಾರವಾಡ ಯೂನಿವರ್ಸಿಟಿಗೆ ಇಡಿ ಅಂತ ಹೇಳಿದ್ವಿ, ಮಾಡಲಿಲ್ಲ. ಈ ಸಮುದಾಯಕ್ಕೆ ಏನು ಬೇಕು ಏನು ಬೇಡ ಅನ್ನೋ ವಿಚಾರ ನಾವು ಅವರಿಗೆ ಕೊಟ್ಟರೂ ಸಹ ಅವರು ಸಮುದಾಯಕ್ಕೆ ಮಾಡಿಬಿಟ್ರೆ ಬೇರೆಯವ್ರಿಗೆ ಅನ್ಯಾಯ ಆಗ್ಬಿಡುತ್ತೆ ಅಂತೇಳಿ 8 ವರ್ಷಗಳ ಕಾಲ ಇಡೀ ಸಮುದಾಯಕ್ಕೆ ಏನೂ ಕೊಡದೆ ಅವರು ಎಲ್ಲರೂ ಚೆನ್ನಾಗಿರಬೇಕು, ಅಹಿಂದ ಚೆನ್ನಾಗಿರಬೇಕು ಅಂತ ಹೋದಂತಹ ಸಿದ್ದರಾಮಯ್ಯನವರು ಇವತ್ತು ಒಬ್ಬ ಅತಿ ಹಿಂದುಳಿದ ವರ್ಗದ ಸ್ವಾಮೀಜಿ ಅಂತ ಹೇಳ್ಕೊಂಡಿರುವಂತಹ ಪ್ರಣವಾನಂದ ಸ್ವಾಮೀಜಿ ಅಂತ ಹೇಳ್ಕೊಂಡಿರುವಂಥ ವ್ಯಕ್ತಿ ಹಲ್ಕಾ ಪದ ಬಳಸ್ತಾರೆ. ಈ ವ್ಯಕ್ತಿ ಗ್ರಾಮ ಪಂಚಾಯಿತಿಯ ಚುನಾವಣೆಗೆ ನಿಂತ್ಕೊಂಡಂಥವರು, ಸೋತಂತಹ ವ್ಯಕ್ತಿ. ಈ ವ್ಯಕ್ತಿ ನಾನು ಮಠ ಕಟ್ಟಿದ್ದೀನಿ ಅಂತೇಳಿ ಹಿಂದುಳಿದ ವರ್ಗದ ಮಠ ಕಟ್ಟಿದ್ದೀನಿ ಅಂತ ಹೇಳ್ಕೊಂಡು ಇವತ್ತು ಹೇಳಿಕೆಗಳನ್ನು ಕೊಟ್ಕೊಂಡು ತನ್ನದೇ ಇವತ್ತು BK ಹರಿಪ್ರಸಾದ್ ಅದೇ ಸಮುದಾಯದವರು ಇವತ್ತು KPCC ಅಧ್ಯಕ್ಷರಾಗಿದ್ದಾರಲ್ಲ. KPCC ಆಗಿದ್ದದ್ದು ಸಿದ್ದರಾಮಯ್ಯನವರು ಕುರ್ಚಿಯಿಂದ ಇಳಿದ ತಕ್ಷಣ ಆ ಸ್ಥಾನಕ್ಕೆ ಹಿಂದುಳಿದ ವರ್ಗದ ಸಮುದಾಯದ ಒಬ್ಬರನ್ನು ಕೂರಿಸ್ಬೇಕು ಅಂತೇಳಿ BK ಹರಿಪ್ರಸಾದ್ ಅವರನ್ನು KPCC ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿರುವಂಥದ್ದು. ಹರಿಪ್ರಸಾದ್ ಅವರು ಮುಂದಿನ 2028ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂಥವರು. ಮತ್ತೊಬ್ಬ ಹಿಂದುಳಿದ ವರ್ಗದಿಂದ ಒಬ್ಬ ಮುಖ್ಯಮಂತ್ರಿ ಆಗುವಂತಹ ಅವಕಾಶ ಇದ್ದರೆ ಅದು BK ಹರಿಪ್ರಸಾದ್ ಅವರಿಗೆ, KPCC ಅಧ್ಯಕ್ಷರಿಗೆ. ಇಂತಹ ವಿಚಾರಗಳನ್ನು ಇಟ್ಕೊಂಡು ಮಾತಾಡ್ರಿ ಅಂತಂದರೆ ಯಾರನ್ನೋ ತೃಪ್ತಿಪಡಿಸೋದಕ್ಕೆ, ಮತ್ತೇನೋ ಮಾಡೋದಕ್ಕೆ, ಅಂಕಿ ಅಂಶಗಳ ಗೊತ್ತಿಲ್ಲದೆ ತಡ್ಕಾಡ್ಕೊಂಡು ಮಾತನಾಡ್ತೀರಲ್ರಿ. ಪ್ರಣವಾನಂದ ಸ್ವಾಮೀಜಿ, ನಿಮ್ಮ ಕೊಡುಗೆ ಏನು? ಯಾತಕ್ಕೆ ಹಿಂದುಳಿದ ವರ್ಗದವರು ಇವತ್ತು ವೋಟ್ ಬ್ಯಾಂಕ್ ಆಗಿದ್ದಾರೆ, ಅಹಿಂದ ವರ್ಗಗಳು ಯಾತಕ್ಕೆ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದರೆ ಇಂತಹ ಜನರಿಂದ.
ಇಂಥವರು ಕೇಸರಿ ತೊಟ್ಕೊಂಡು ಸ್ವಯಂ ಘೋಷಿತ ಸ್ವಾಮೀಜಿಗಳಾಕ್ಕೊಂಡು ಇವರು ತನ್ನದೇ ಸಮುದಾಯದ ಸಚಿವರಾಗಲಿ ಶಾಸಕರುಗಳಾಗಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇರುವಂಥವರು ಇವರು ಊರಿಗೆ ಉಪದೇಶ ಹೇಳ್ತಾರೆ. ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನ 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂಥವರನ್ನ ಹಲ್ಕ ಎಂಬ ಪದವನ್ನು ಬಳಸ್ತಾರೆ ಅಂತಂದರೆ ಇವರು ನಿಜಕ್ಕೂ ಆ ಕಾವಿ ತೊಟ್ಟಿದಾರಲ್ಲ ಅದಕ್ಕೆ ಅರ್ಹರ ಇವರು ಅರ್ಹರ? ಒಬ್ಬ ಹಿಂದುಳಿದ ವರ್ಗದಿಂದ ಬಂದಂತಹ ಒಬ್ಬ ವ್ಯಕ್ತಿ 8 ವರ್ಷಗಳ ಕಾಲ ಅಧಿಕಾರ ಮಾಡಿದ್ದಾನೆ. ನೆಕ್ಸ್ಟ್ ಯಾರಾಗ್ತಾರೋ ಗೊತ್ತಿಲ್ಲ. ಅದಕ್ಕೆ ಪರ್ಯಾಯವಾಗಿ BK ಹರಿಪ್ರಸಾದ್ ತಮ್ಮದೇ ಸಮುದಾಯದವ್ರನ್ನ ಕೂರಿಸ್ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳಬೇಕು. ಒಂದು ಕುರುಬ ಸಮುದಾಯ ಇವತ್ತು ಕೇಳಿರುವಂತಹ ಲಿಸ್ಟನ್ನು ತೆಗೆದು ನೋಡಿ. ಬಾಯ್ ಬಡ್ಕೊಳ್ತಾ ಇದ್ದೀರಲ್ಲ ಮೀಡಿಯಾಗಳು, ಒಂದು ಸರಿ ಲಿಸ್ಟ್ ತೆಗೆದು ನೋಡಿ. ಈ 8 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಈ ಸಮುದಾಯಕ್ಕೆ ಏನೂ ಮಾಡಿಲ್ಲ. ಹೋಗುವ ಸಮಯದಲ್ಲಿ 20 ಲಕ್ಷ, 25 ಲಕ್ಷ, 30 ಲಕ್ಷ, 50 ಲಕ್ಷ, ಹೆಚ್ಚಂದರೆ ಕನಕ ಗುರುಪೀಠದ ತಿಂತಿಣಿ ವಿಭಾಗಕ್ಕೆ ಒಂದಷ್ಟು ಕೋಟಿ, 1-2 ಕೋಟಿನ 3 ಕೋಟಿನ ಕೊಟ್ಟಿದ್ದಾರೆ. ಅಷ್ಟೇ ತಾನೇ ಇಡೀ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿರುವಂತಹ ಕುರುಬ ಸಮುದಾಯಕ್ಕೆ ಅಧಿಕಾರ ಬಿಟ್ಟು ಹೋಗುವಂತಹ ಸಮಯದಲ್ಲಿ ತನ್ನ ಸಮುದಾಯದ ಅರ್ಜಿಗಳನ್ನು ತೆಗೆದುಕೊಂಡು 10 ಲಕ್ಷ, 20 ಲಕ್ಷ, 30 ಲಕ್ಷ ವಿಲೇವಾರಿ ಮಾಡಿದ್ದಕ್ಕೆ ತಡ್ಕೊಳಕ್ಕಾಗದೆ ಮೆಡಿಸಿನ್ಕಾಯಿ ಇಟ್ಟಂಗೆ ಆಡ್ತಾ ಇದ್ದಾರಲ್ಲ ಮೀಡಿಯಾಗಳು. ಈ ಕೇಸರಿ ತೊಟ್ಟಂತಹ ಪ್ರಣವಾನಂದ ಸ್ವಾಮೀಜಿ ಅಂತ ಹೇಳ್ಕೊಳ್ಳುವಂತಹ ವ್ಯಕ್ತಿ ಹಲ್ಕ ಪದವನ್ನು ಬಳಸ್ತಾರಲ್ಲ, ತೆಗೆದು ನೋಡ್ರಿ ದಾಖಲೆಗಳು. ಎಲ್ಲ ಮೀಡಿಯಾಗಳಿಗೂ ಹೇಳ್ತೀವಿ, ಎಲ್ಲ ವಿರೋಧ ಮಾಡ್ತಾ ಇರೋರಿಗೆ ಹೇಳ್ತೀವಿ, ತೆಗೆದು ನೋಡ್ರಿ ದಾಖಲೆಗಳು. ಸಿದ್ದರಾಮಯ್ಯನವರು 8 ವರ್ಷ ಮುಖ್ಯಮಂತ್ರಿ ಆಗಿದ್ರಲ್ಲ, ಹಣಕಾಸು ಸಚಿವರಾಗಿದ್ರಲ್ಲ, ಉಪಮುಖ್ಯಮಂತ್ರಿ ಆಗಿದ್ರಲ್ಲ, ಈ ಕುರುಬ ಸಮುದಾಯಕ್ಕೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಅವರ ಆಡಳಿತದ ಅವಧಿನಲ್ಲಿ ತೆಗೆದು ನೋಡ್ರಿ. ಯಾವ್ಯಾವ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಕುರುಬ ಸಮುದಾಯಕ್ಕೆ ತೆಗೆದು ನೋಡ್ರಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಮಾಡಿರುವಂಥದ್ದು ಕುರುಬರದಲ್ಲ, ಅದು ಎಲ್ಲರಿಗೂ ಸೈನಿಕ ಶಾಲೆ, ಅದು ಕೇಂದ್ರ ಸರ್ಕಾರಕ್ಕೆ ಸೇರಿರುವಂಥದ್ದು. ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ BJP ಸರ್ಕಾರ ಇದ್ದಾಗ ಆಗಿದ್ದು, ಅದು ಎಲ್ಲರಿಗೂ ಸೇರಬೇಕಾಗಿರುವಂಥದ್ದು. ಯಾವುದನ್ನು ಮಾಡಿಲ್ಲ ರೀ. ನೀವು ತೆಗೆದು ನೋಡಿ. ಎಲ್ಲ ಮೀಡಿಯಾಗಳಿಗೆ ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ಬಾಯಿಗೆ ಸಿಗ್ದಂಗೆ ಮಾತಾಡೋದಲ್ಲ. ಕರ್ನಾಟಕದಲ್ಲಿ ಅತಿ ದೊಡ್ಡದಾದಂತಹ ಸಮುದಾಯ, ಇತಿಹಾಸ ಹೊಂದಿರುವಂತಹ ಸಮುದಾಯ, ಇಂತಹ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ. ಕೊನೆಯ ಪಕ್ಷ ಸಿದ್ದರಾಮಯ್ಯನವರಿಗೆ ಜ್ಞಾನೋದಯ ಆಗಿ ಹೋಗುವಂತಹ ಸಮಯದಲ್ಲಿ ಒಂದಷ್ಟು ಕೋಟಿ, 4 ಲಕ್ಷ ಕೋಟಿ ಬಡ್ಜೆಟ್ ಇರುವಂತಹ ಈ ರಾಜ್ಯದಲ್ಲಿ ಒಂದು ಬೆರಳೆಣಿಕೆಯಷ್ಟು ಕೋಟಿಯನ್ನು ಈ ಸಮುದಾಯದ ಸಂಘ ಸಂಸ್ಥೆಗಳಿಗೆ ಬಿಡುಗಡೆ ಮಾಡಿರುವಂಥದ್ದು, ಸಮುದಾಯಗಳಿಗೆ ಬಿಡುಗಡೆ ಮಾಡಿಕೊಂಡಿರುವಂಥದ್ದು. ಇದನ್ನು ನಿಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ ಅಂತಂದರೆ ಇನ್ನು ಎಷ್ಟು ಹೊಟ್ಟೆ ಇವರು ಇರಬೇಕು. ಪ್ರಣವಾನಂದಪುರಿ ಸ್ವಾಮೀಜಿ, ನೀವು ಅದೇನು ಕಾವಿ ತೊಟ್ಕೊಂಡು ಅದು ಏನು ಆಟ ಆಡ್ತಾ ಇದ್ದೀರೋ. DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೀರಿ, ನಾನು ಹಿಂದುಳಿದ ವರ್ಗದ ಅಧ್ಯಕ್ಷ ಅಂತ ಹೇಳ್ತೀರಿ. DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತೀರಿ. ನೀವೆಂತಹ ಹಿಂದುಳಿದ ವರ್ಗದ ಮಠಾಧೀಶನಪ್ಪ? ನಿಮ್ಮ ಮಧು ಬಂಗಾರಪ್ಪ BK ಹರಿಪ್ರಸಾದ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿದ್ದಿದ್ರೆ ಹೌದು, ಇವ್ರು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ. ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿದರೆ ಹೌದು ಅಂತ ಹೇಳ್ಬೋದಾಗಿತ್ತು. ಜಮೀರ್ ಅಹಮದ್ ಖಾನ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂದರೆ ಹೌದು ಅನ್ಬೋದಾಗಿತ್ತು. ನೀವು ಯಾವುದನ್ನೂ ಮಾಡದೆ ನೀವು ಇಷ್ಟ ಬಂದ ಹಾಗೆ ಬಿಟ್ಟುಬಿಡ್ರಿ. ಕಾವಿ ತೆಗೆದು ಬೇರೆ ಏನಾದರೂ ಉದ್ಯೋಗ ಮಾಡ್ಕೊಳ್ಳಿ. ಒಂದು ಗ್ರಾಮ ಪಂಚಾಯಿತಿಯ ಚುನಾವಣೆಗೆ ನಿಂತ್ಕೊಂಡು ಸೋತಿರುವಂತಹ ವ್ಯಕ್ತಿಗಳು ನೀವು. ಸ್ಟೇಟ್ಮೆಂಟ್ ಕೊಡಬೇಕು ಅಂತಂದರೆ ಬಾಯ್ಗೆ ಸಿಗ್ದಂಗೆ ಸ್ಟೇಟ್ಮೆಂಟ್ ಕೊಡೋದಲ್ಲ. ಅದು ನಾವು ನೇರವಾಗಿ ನೋಡ್ತಾ ಇದ್ವಿ. ಹಿಂದೆನೂ ಒಂದು ಸಾರಿ ಇದೇ ರೀತಿಯಾದಂಥ ಕುರುಬ ಸಮುದಾಯದ ಮೇಲೆ ಹೇಳಿಕೆಗಳನ್ನು ಕೊಟ್ಟು ಅಲ್ಲಿ ಹೋಗಿ ಕ್ಷಮೆ ಕೇಳಿರುವಂಥದ್ದನ್ನು ನಾವು ನೋಡಿದ್ದೇವೆ. ರಾಣೆಬೆನ್ನೂರಿನ ಕುರುಬ ಸಮುದಾಯದವರು ಹೋಗಿ ಕೇಳಿದ್ದಕ್ಕೆ ಕ್ಷಮೆ ಕೇಳಿದ್ದನ್ನು ನಾವು ನೋಡಿದ್ದೇವೆ. ಹಲ್ಕ ಕೆಲಸ, ಹಲ್ಕ ಅಂತ ಹೇಳ್ತಿರಲ್ಲ, ಯಾರು ಹಲ್ಕ ಕೆಲಸ ಮಾಡ್ತಾ ಇದ್ದಾರೆ? ಯಾರು ಹಲ್ಕ ಕೆಲಸ ಮಾಡ್ತಾ ಇದ್ದಾರೆ? ಈ ಸಮುದಾಯವನ್ನು ಎಷ್ಟು ಅಂತ ಟಾರ್ಗೆಟ್ ಮಾಡ್ತೀರ್ರಿ? ಸಿದ್ದರಾಮಯ್ಯನವರೇ, ನೀವು ಜಾತಿವಾದಿ ಆಗಬೇಕಾಗಿದ್ರಿ. ಇವತ್ತು ನಿಮಗೆ ಅರಿವಿಗೆ ಬರ್ತಾ ಇದೆ. ನಿಮ್ಮ ಜೊತೆಯಲ್ಲಿ ನಿಂತದ್ದು ಜಾತಿ ಕಣ್ರಿ. ನೀವು ರಾಜಕೀಯದಲ್ಲಿ 50 ವರ್ಷಗಳ ಕಾಲ ಇದ್ದೀರಿ ಅಂತಂದರೆ ನಿಮ್ಮ ಜೊತೆ ನೀವು ಎಲ್ಲಿ ಹೋಗ್ತೀರೋ ಅಲ್ಲಿ ಹಿಂಬಾಲಿಸಿದ್ದು ನಿಮ್ಮ ಜಾತಿ. ನೀವು ಎಲ್ಲಿ ಹೋಗ್ತೀರ, ಯಾವ ಪಕ್ಷದಲ್ಲಿದ್ದರೆ ಅಲ್ಲಿ ಹೋಗಿದ್ರು. ನೀವು ಹತ್ರ ಆಳ್ತಿದ್ರು, ನೀವು ನಗ್ತಿದ್ರು. ನೀವು ಕೇಕೆ ಹಾಕಿದ್ರೆ ಅವರು ಕೇಕೆ ಹಾಕ್ತಿದ್ರು. ನೀವು ಕೂಗು ಹಾಕಿದ್ರೆ ಅವರು ಕೂಗು ಹಾಕ್ತಿದ್ರು. ನೀವು ಕೆಳಗಡೆ ಕೂತ್ಕೊಂಡ್ರೆ ಅವರು ಕೂತ್ಕೊಳ್ತಿದ್ರು. ನೀವು ಮಲಗಿದ್ರೆ ಅವರು ಮಲಗ್ತಿದ್ರು. ನೀವು ಕರೆದಲ್ಲೆಲ್ಲ ಬರ್ತಿದ್ರು. ಅದು ಕಣ್ರಿ ಸಮುದಾಯ, ಅದು ಈ ಕುರುಬ ಸಮುದಾಯ. ಇವತ್ತು ನೀವು ಜಾತಿವಾದಿ ಆಗಿ ಕೊನೆಯ ಪಕ್ಷ 1-2-3 ಬೇಡಿಕೆಗಳು ಈಡೇರಿಸಿದ್ದಿದ್ರೆ ಹೆಂಗೂ ನೋಡಿ, ಏನೂ ಮಾಡ್ದೇನೆ ಇವತ್ತು ಹಾದಿ ಬೀದಿಲಿ ಹೋಗೋರೆಲ್ಲ ಮಾತನಾಡ್ತಾ ಇದ್ದಾರೆ.
ಬಂಧುಗಳೇ, ಸಮುದಾಯ ಇವತ್ತು ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಆ ಸಮುದಾಯವನ್ನು ಮೇಲೆತ್ತುವಂಥ ಕೆಲಸ ನಾವು ನೀವು ಮಾಡಬೇಕಾಗತ್ತೆ. ಆ ಕೆಲಸವನ್ನು ಮಾಡೋಣ. ಅತಿ ಶೀಘ್ರದಲ್ಲಿಯೇ ನಿಮ್ಮನ್ನೆಲ್ಲರನ್ನೂ ಒಂದು ಸಭೆಯನ್ನು ಕರೆಯುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಯಾಕಂದರೆ ಸಂಪೂರ್ಣ ನಿಲ್ಲಾಗೋಗಿದೆ, ಸಮುದಾಯ ಸಂಪೂರ್ಣ ನಿಲ್ಲಾಗೋಗಿದೆ, ಶೂನ್ಯದತ್ತ ಬಂದಿದ್ದೀವಿ, ಮತ್ತು ಝೀರೋಯಿಂದ ಕಟ್ಟಬೇಕಾಗಿದೆ. ಆ ಕೆಲಸವನ್ನು ನಾವು ನೀವು ಮಾಡೋಣ. ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.